ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಒಂದು ಮಾತಾಡುವ ಅಂತ ಹೇಳಿ ನಾನು ಈ ವ್ಲಾಗನ್ನು ಮಾಡ್ತಾ ಇರೋದು. ಒಂದು ಸ್ವಲ್ಪ ಸೀರಿಯಸ್ ವಿಷಯನೇ. ಆಲ್ಮೋಸ್ಟು ನಮ್ಮ ಸಮಾಜದಲ್ಲಿ 80% ಜನರಿಗೆ PCOD, PCOS, ಥೈರಾಯ್ಡ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಬಗ್ಗೆ ಮಾಹಿತಿನೇ ಇಲ್ಲ. ಬರೀ 20% ಅಷ್ಟೇ. ಮತ್ತು ಜಾಸ್ತಿ ಗೊತ್ತಿರೋದು ಯಾರಿಗೆ ಗೊತ್ತಾ? ಯಾರು ಈ ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೋ ಅವರಿಗೆ ಮತ್ತು ಅವರ ಫ್ಯಾಮಿಲಿ, ಅಂದರೆ ಅವ್ರ ಮನೆಯವರಿಗೆ ಮಾತ್ರ ಗೊತ್ತಿರುತ್ತೆ ಏನು ಎತ್ತ, ಅದರ ಎಫೆಕ್ಟ್ಸ್ ಏನು, ಅದರ ಸೈಡ್ ಎಫೆಕ್ಟ್ಸ್ ಏನು, ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಏನೆಲ್ಲ ಸಫರ್ ಮಾಡ್ತಾರೆ ಆ ವ್ಯಕ್ತಿ ಅಂತ ಹೇಳಿ. ಹೀಗೇನೆ ಕಮೆಂಟ್ಸಲ್ಲಿ ಅಲ್ಲ, ನಾನು ಯೂಟ್ಯೂಬಲ್ಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ಅಲ್ಲ, ಫೇಸ್ ಟು ಫೇಸ್ ನನಗೆ ಕಮೆಂಟ್ ಹಾಕುವವರು ಕೆಲವರು ಇದ್ದಾರೆ. ನಾನು ಅವರಿಗೆ ಎದ್ರ ಮುಂಚೆ ಹೇಳಿದ್ದೇನೆ, ನಾನು PCOD ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದೀನಿ, ಆ ಒಂದು ರೀಸನಿಂದ ನಾನು ತೋರ ಆಗಿರೋದು ಅಥವಾ ದಪ್ಪ ಆಗಿರೋದು ಅಂತ ಹೇಳಿ. ಎಷ್ಟತಿ ಹೇಳಿದ್ರು ಅರ್ಥ ಆಗಲ್ಲ. ಮಾತಾಡಿದ ತಕ್ಷಣ ಹೇಳೋದೇನು ಗೊತ್ತಾ? ಈ ಮೊದಲು ತುಂಬ ಸಣ್ಣಗಿದ್ದೆ, ಈಗ ತೋರ ಆಗಿದೆಯಾ, ಈಗ ದಪ್ಪ ಆಗಿದೆಯಾ, ಸ್ವಲ್ಪ ತಿನ್ನೋದನ್ನು ಕಮ್ಮಿ ಮಾಡು, ಇವಾಗ ಸ್ವಲ್ಪ ವೇಟ್ ಕಮ್ಮಿ ಆಗಿದೆಯಾ ಅಂತಲ್ಲ. ಮೊದಲು ಕುತ್ತಿಗೆನೇ ಕಾಣ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಕುತ್ತಿಗೆ ಕಾಣ್ತಾ ಉಂಟು. ನನ್ನ ಕುತ್ತಿಗೆಯನ್ನು ನೋಡಿ ನಿಮ್ಗೇನು ಸಿಗ್ತದೆ? ಅಥವಾ ನಾನು ಸಪುರ ಆಗಿದ್ರು ಕೂಡ, ತೋರ ಆಗಿದ್ರು ಕೂಡ, ನಾನು ತಿಂದರೂ ಕೂಡ ತಿಂದೇ ಇದ್ರೂ ಕೂಡ ಅದು ನನ್ನ ಓನ್ ಥಿಂಗ್ಸ್ ಅಲ್ವಾ? ನನ್ನ ಬಾಡಿ, ನನ್ನ ಬಾಯಿ, ನನ್ನ ಹೊಟ್ಟೆ, ನನ್ನ ಕುತ್ತಿಗೆ, ನನ್ನ ತಲೆ ಅಲ್ವಾ? ನಾನು ಯಾರಾದರೂ ಮನೆಗೆ ಹೋಗಿ ಊಟ ಮಾಡ್ತಿದ್ದೀನಾ ಅಥವಾ ಅವರ ಮನೆಯಿಂದ ತಂದು ನನಗೆ ಹಾಕ್ತಿದ್ದಾರಾ? ಇಲ್ವಲ್ಲ. ನೀವು ಬಾಡಿ ಶೇಮಿಂಗ್ ಮಾಡೋದನ್ನು ಫಸ್ಟ್ ನಿಲ್ಲಿಸಿ. ನೀವು ತೋರ ಆಗಿದ್ದೀರಾ, ನೀವು ದಪ್ಪ ಆಗಿದ್ದೀರಾ, ನಾವು ಕಮೆಂಟ್ ಮಾಡ್ತೀವಾ? ಇಲ್ವಲ್ಲ. ಫಸ್ಟ್ ನೋಡಿ ಅಲ್ಲ ಯಾವ ರೀಸನಿಂದ ಅವರು ಹಾಗಾಗಿದ್ದಾರೆ ಅಂತೇಳಿ. ತುಂಬ ಜನರಿಗೆ, ಈಗ ಚಿಕ್ಕ ಮಕ್ಕಳಿಗಿಂದ ಹಿಡಿದು ಮುದುಕರವರೆಗೂ ಇದೊಂದು ಕಾಮನ್ ಆಗೋಗಿದೆ, ಬಾಡಿ ಶೇಮಿಂಗ್ ಮಾಡೋದು. ಆಯ್ತಾ? ಯಾವನಿಗೂ ಬಾಡಿ ಶೇಮಿಂಗ್ ಮಾಡುವ ನೈತಿಕ ಅಧಿಕಾರ ಯಾವನಿಗೂ ಇಲ್ಲ. ಆಯ್ತಾ? ಹುಡುಗಿಯರಿಗೆ ಅಂತಲ್ಲ, ಇವನ್ ಹುಡುಗರಿಗೂ ಕೂಡ ಅಷ್ಟೇ. ನೋಡ, ನಿನ್ನ ಹೊಟ್ಟೆ ನೋಡು ಮಾರಯ್ಯ, ಎಷ್ಟು ದೊಡ್ಡದಾಗಿದೆ, ಕಮ್ಮಿ ಮಾಡು. ಅವನ ಹೊಟ್ಟೆ ಅಲ್ವಾ ಅಥವಾ ಅವಳ ಹೊಟ್ಟೆ ಅಲ್ವಾ? ನಿಮ್ಗೇನಕ್ಕೆ? ಯಾಕೆ ನಿಮ್ಗೆ ಟೆನ್ಷನ್ನು? ಯಾವ ರೀಸನಿಂದ ಅವರಿಗೆ ಹಾಗಾಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ಯಾ? PCOD, PCOS, ಹಾರ್ಮೋನ್ ಇನ್ಬ್ಯಾಲೆನ್ಸ್, ಥೈರಾಯ್ಡ್ ಏನಂತ ಗೊತ್ತಾ? ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಗೊತ್ತಾ? ಗೊತ್ತಿದೆಯಾ ಯಾರಿಗಾದ್ರೂ? ಗೊತ್ತಿದ್ದವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಆಯ್ತಾ? ಯಾವಾಗ ಗೊತ್ತಾ ಇದೆಲ್ಲ ನಿಮಗೆ ಗೊತ್ತಾಗೋದು? ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆ ಸಮಸ್ಯೆ ಬಂದಾಗ ಅಷ್ಟೇ ನಿಮಗೆ ಗೊತ್ತಾಗೋದು. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೇಗಿದ್ರು ಪರವಾಗಿಲ್ಲ, ಬೇರೆಯವರ ಮನೆ ಹೆಣ್ಮಕ್ಳು ಅಥವಾ ಬೇರೆ ಹುಡುಗಿರು ತೋರ ಇದ್ದ ತಕ್ಷಣ ನಿಮಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಅವ್ರು ಜಾಸ್ತಿ ತಿಂತಾರೆ ಅಂತ. ನಾನು ಎಷ್ಟು ತಿಂತೀನಿ ಅಥವಾ ನಾವು ಎಷ್ಟು ತಿಂತೀವಿ ಅಂತೇಳಿ ನೀವು ನೋಡ್ಲಿಕ್ಕೆ ಬಂದಿದ್ದೀರಾ ನಮ್ಮ ಜೊತೆ? ಇಲ್ವಲ್ಲ. PCOD ಅಂದರೆ, PCOS ಅಂದರೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂದರೆ, ಥೈರಾಯ್ಡ್ ಅಂದರೆ ಎಲ್ಲ ಒಂದೇ ರೀತಿ ಹಾರ್ಮೋನ್ ಪ್ರಾಬ್ಲಮ್ಸ್. ಅದೇನು ನಾವು ಬೇಕಂತ ಮಾಡ್ಕೊಂಡಿರೋದು ಅಲ್ಲ, ಅಥವಾ ಜೆನೆಟಿಕ್ ಆಗಿ ಬಂದಿರೋದು ಕೂಡ ಅಲ್ಲ ಅದು. ಆಯ್ತಾ? ನಮ್ಮ ಕೆಲವು ಲೈಫ್ ಸ್ಟೈಲಿಂದ, ಇವಾಗಿನ ಫುಡ್ಗಳಿಂದ ಆಗ್ತಾ ಇರೋ ಸಮಸ್ಯೆ ಇದು. ಆಯ್ತಾ? ಅದರಿಂದ ಎಷ್ಟು ಹೇರ್ ಲಾಸ್ ಆಗುತ್ತೆ ಗೊತ್ತಾ? ಬೇಡ ಇರೋ ಜಾಗದಲ್ಲೆಲ್ಲ ಹೇರ್ಸ್ ಬರುತ್ತೆ. ಅಂದರೆ ನಮ್ಮದು ಚೀಕ್ಸಲ್ಲಿ ಆಗಿರ್ಬೋದು, ಚಿನ್ನ ಹತ್ರ ಆಗಿರ್ಬೋದು, ಅಪ್ಪರ್ ಲಿಪ್ ಆಗಿರ್ಬೋದು. ಆಯಿತಾ? ಇಂಥ ಜಾಗದಲ್ಲೆಲ್ಲ ಹೇರ್ಸ್ ಬರೋದು. ಅದೇ ರೀತಿ ನಿಮ್ಮದು ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ಪೀರಿಯಡ್ಸ್ಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಕೆಲವರಿಗೆ ಏನು ಪೀರಿಯಡ್ಸ್ 1 ಮಂತ್ 2 ಮಂತ್ ಬರದೇ ಇರೋದು ಅಥವಾ ಇರ್ಬೋದು, ತುಂಬ ಅಂದರೆ ಡಿಲೇ ಆಗೋದು ಆಗಿರ್ಬೋದು. ಅಥವಾ ನಿಮಗೆ ಏನು ಫ್ಲೋ ಇರುತ್ತೆ ನೋಡಿ, ಆ ಫ್ಲೋ ಕಮ್ಮಿ ಇರೋದು ಅಥವಾ ಜಾಸ್ತಿ ಇರೋದು. ಹೀಗೆ ಕೆಲವೊಂದು ಸಮಸ್ಯೆಗಳಿದೆ. PCOS ಈ ಹಾರ್ಮೋನ್ ಇನ್ಬ್ಯಾಲೆನ್ಸಲ್ಲಿ ಬರೀ ತೋರ ಆಗಿರೋದು ಕೂಡ ಅಲ್ಲ, ಸಪೂರ ಕೂಡ ಆಗ್ತಾರೆ. ಕೆಲವರಿಗೆ ಅಂಥ ಪ್ರಾಬ್ಲಮ್ಸ್ ಕೂಡ ಇದೆ, ಅಂಥವರು ಕೂಡ ಇದ್ದಾರೆ. ಸ್ವಲ್ಪ ಥಿಂಕ್ ಮಾಡಿ ಮಾತಾಡಿ. ಆಯಿತಾ? ಯಾರು ಕೂಡ ಬೇಕಂತ ಹೇಳಿ ತಿಂದು ತೋರ ಆಗಿರೋದಲ್ಲ. ತಿಂದು ತೋರ ಆಗಿದ್ರೆ ಕರ್ಗಿಸ್ಬೋದು ಹೇಗಾದರೂ ಮಾಡಿ.
ಆಯಿತಾ. ಇದನ್ನೆಲ್ಲ ಕರಗಿಸ್ಲಿಕ್ಕೆ ಆಗಲ್ಲ. ನಾವು ತುಂಬ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು, ಯೋಗ ಮಾಡಬೇಕು, ಮೆಡಿಟೇಷನ್, ಎಕ್ಸಸೈಸ್, ಸ್ಲೀಪ್ ಪ್ರಾಪರಾಗಿ ಆಗಬೇಕು, ನಮ್ಮ ಫುಡ್ ಚೇಂಜ್ ಆಗಬೇಕು, ಸ್ವೀಟ್ಸ್ ತಿನ್ನಲಿಕ್ಕಿಲ್ಲ, ಎಷ್ಟೆಲ್ಲ ಇದೆ. ಇವಾಗ ನಾನು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ತಿನ್ನಾಗ್ತಾ ಬಂದಿದ್ದೀನಿ. ಹಾಗೇನೆ ಸುಮ್ಮನೆ ಆಗಲ್ಲ. ಸ್ಟ್ರೆಸ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ನೀವೆಲ್ಲರೂ ಅನ್ಕೊಳ್ಳಾಗೆ ಸ್ಟ್ರೆಸ್ ಕಮ್ಮಿ ಮಾಡಲಿಕ್ಕೆ ಮನುಷ್ಯನಿಗೆ ಅಷ್ಟು ಈಸಿ ಇಲ್ಲ. ನೀವು ಬೇರೆ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೋದು. ಅಂದರೆ ಸ್ವೀಟ್ ತಿನ್ನೋದಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದಾಗಿರ್ಬೋದು, ಸ್ಲೀಪಿಂಗ್ ಅವರ್ಸ್ ಆಗಿರ್ಬೋದು, ಅಥವಾ ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡ್ಬೋದು. ಸ್ಟ್ರೆಸ್ಸು ಅಷ್ಟು ಈಸಿ ಇಲ್ವಲ್ಲ. ಥಿಂಕ್ ಮಾಡಬೇಕಲ್ಲ ಎಲ್ಲ ರೀತಿ ಥಿಂಕ್ ಮಾಡಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾರಾದ್ರೂ ಇವಾಗ ನೀವು ಯಾರ ಹತ್ರ ಅದು ಕೇಳಿದ್ರಿ, ಯಾಕೆ ತೋರಾಗಿದೆಯಾ, ಏನಾಯಿತು ಅಂತ ಕೇಳಿದರೆ, ಅವ್ರು ಏನಾದರೂ ಈ ರೀಸನ್ಸ್ ಅಂತ ಹೇಳಿದರೆ, ದಯವಿಟ್ಟು ಹೋಗಿ ಗೂಗಲಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡಿ ಅಲ್ಲ, ವಾಟ್ ಈಸ್ PCOD ಅಥವಾ ವಾಟ್ ಈಸ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಂತ ಹೇಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅದು ಅಂತ ಹೇಳಿ. ಸುಮ್ಮನೆ ಪದೇ ಪದೇ ಅದರ ಬಗ್ಗೆ ಕಮೆಂಟ್ ಮಾಡ್ತಾ ಇರೋದಲ್ಲ. ಸ್ವಲ್ಪ ಅದರ ಬಗ್ಗೆ ನಿಮ್ಮ ಒಪಿನಿಯನ್ಸ್, ನಿಮ್ಮ ಥಿಂಕಿಂಗನ್ನು ಸ್ವಲ್ಪ ಚೇಂಜ್ ಮಾಡಿ, ಆಯಿತಾ. ಇದೊಂದು ನಿಮಗೆ ಹೇಳಬೇಕಿತ್ತು ಮೇಯ್ನಾಗಿ. ಈವನ್ ನಾನೊಬ್ಬಳೇ ಅಲ್ಲ, ತುಂಬ ಜನರು ಈ ಒಂದು ಪ್ರಾಬ್ಲಮ್ಸಿಂದ ತುಂಬ ಸಫರ್ ಆಗ್ತಾ ಇರ್ತಾರೆ. ಮೆಂಟಲಿ ಅವರಿಗೆ ಡಿಸ್ಟರ್ಬ್ ಮಾಡುತ್ತೆ ಈ ಕೆಲವೊಂದು ವಿಷಯಗಳು, ಆಯಿತಾ. ಯಾವಾಗಲೂ ಕೊರಿತಾ ಇರುತ್ತೆ, ಅಯ್ಯೋ ನನಗೆ ಬಾಡಿ ಶೇಮಿಂಗ್ ಮಾಡ್ತಾರಲ್ಲ, ನನಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ನನ್ನ ಪ್ರಾಬ್ಲಮ್ಸ್ ಅರ್ಥ ಆಗೋದಿಲ್ಲ, ಹಾಗೆ ಅಂತ ಅಂದ್ಕೊಳ್ತಾರೆ. ಸೊ ಆ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕಂತ ಹೇಳಿ ಈ ವ್ಲಾಗನ್ನು ಮಾಡಿರೋ ರೀಸನ್. ಇನ್ನಾದರೂ ಸ್ವಲ್ಪ ಚೇಂಜ್ ಆಗಿ, ಸ್ವಲ್ಪ ನಿಮ್ಮ ಮೆಂಟಾಲಿಟಿಯನ್ನು ಸ್ವಲ್ಪ ಚೇಂಜ್ ಮಾಡಿ, ಆಯಿತಾ. ಓಕೆ, ಎಷ್ಟೇ ವಿಷಯ, ಏನಾದರೂ ತಪ್ಪು ಮಾತಾಡಿದರೆ ಐ ಆಮ್ ಸಾರಿ. ಯಾರಿಗಾದರೂ ಹರ್ಟ್ ಆಗಿದ್ರು ಐ ಆಮ್ ಸಾರಿ. ಪ್ಲೀಸ್ ಬೇರೆಯವರಿಗೆ ಹರ್ಟ್ ಮಾಡಬೇಡಿ. ನಿಮ್ಮಿಂದ ಆದರೆ ಬೇರೆಯವರ ಮುಖದಲ್ಲಿ ನಗುವನ್ನು ತರಿಸಲಿಕ್ಕೆ ನೋಡಿ, ಪ್ರಯತ್ನ ಪಡಿ, ಅದು ಒಳ್ಳೆಯದು. ನಿಮ್ಮಿಂದ ಬೇರೊಬ್ಬರು ಬೇಜಾರಾಗುತ್ತೆ, ಅಳ್ತಾರೆ, ಅಥವಾ ಫೀಲ್ ಮಾಡ್ಕೊಳ್ತಾರೆ, ಅಥವಾ ಅವರಿಗೆ ಯಾವುದೇ ರೀತಿಯಾದ ಮೆಂಟಲಿ ಅವರಿಗೆ ವೀಕ್ ಅಂತ ಫೀಲ್ ಆಗುವ ಥರ ಮಾಡಬೇಡಿ ಅಲ್ವಾ. ಒಬ್ಬರಿಗೆ ನಿಮ್ಮಿಂದ ಖುಷಿ ಆಗಿದ್ರೆ ಒಳ್ಳೇದಲ್ವಾ. ನೀವು ಖುಷಿಯಾಗಿರಿ, ಬೇರೆಯವರನ್ನು ಕೂಡ ಖುಷಿಯಾಗಿ ಇರೋದಕ್ಕೆ ಬಿಡಿ. ನಿಮ್ಮಿಂದ ಹರ್ಟ್ ಆಗೋದಾಗೆ ನೋಡ್ಕೊಳ್ಳಿ ಬೇರೆಯವರಿಗೆ, ಆಯಿತಾ. ಅಷ್ಟೇ. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸೊ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಾರೆ. ಆಲ್ಮೋಸ್ಟು ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ನ ಆಲ್ಮೋಸ್ಟು 1000 ಮೇಲೆ ಜನರು ನೋಡಿದ್ದಾರೆ ಕೆಲವು ವೀಡಿಯೋಸ್ನ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಏನೋ ಕೆಲವ್ರಿಗೆ ಇರಬೇಕು, ನಾನು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅವರು ಹಣ ತಗೊಳ್ತಾರೆ, ಅವ್ರಿಗೆ ಹಣ ಸಿಗುತ್ತೆ ಅಂತ. ಹಾಗಾಗಲ್ಲ. ಯೂಟ್ಯೂಬ್ ಮಾಡಿದ ತಕ್ಷಣ ಹಣ ಬರಲ್ಲ. ಅದಕ್ಕೆ ಕೂಡ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಆಯಿತಾ. ಆ ಪ್ರೊಸೀಜರ್ಸ್ ತುಂಬ ಇದೆ. ಹೀಗೆ ಸುಮ್ಮನೆ ಸಿಗಲ್ಲ ಹಣ, ಆಯಿತಾ. ಒಂದು ಸಬ್ಸ್ಕ್ರೈಬ್ ಮಾಡಿ, ಏನು ಅದರಿಂದ ನಿಮ್ಗೆ ಏನು ಲಾಸ್ ಆಗಲ್ಲ, ಅಥವಾ ನಿಮ್ಮ ಕೈಯಿಂದನೂ ಹಣ ಹೋಗೋದಿಲ್ಲ, ಆಯಿತಾ. ಒಂದು ಮತ್ತು ಲೈಕ್ ಮಾಡಿ. ನೀವು ವಿಡಿಯೋ ನೋಡ್ತೀರಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ರೆ ಅನ್ಲೈಕ್ ಮಾಡಿ, ಅಷ್ಟೇ ಅಲ್ವಾ. ಒಂದು ಕಮೆಂಟ್ ಮಾಡಿ ಏನಾದರೂ ಒಂದು, ಅಲ್ವಾ. ನಮಗೂ ಒಂದು ಖುಷಿ ಸಿಗುತ್ತೆ. ಆವಾಗ ನಮಗೂ ಒಂದು ವಿಡಿಯೋ ಮಾಡಿ ಹಾಕುವ, ಜನರಿಗೆ ಒಂದು ಇನ್ಫಾರ್ಮೇಟಿವ್ ವಿಷಯಗಳನ್ನು ಹೇಳುವ, ಅಥವಾ ನಮ್ಮ ಖುಷಿ ನಮ್ಮ ದುಃಖ ಶೇರ್ ಮಾಡುವ ಅಂತ ಹೇಳಿ, ಅಥವಾ ಇನ್ನು ಬೇರೆ ಯಾವುದಾದ್ರೂ ವಿಷಯಗಳ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಲಿಕ್ಕೆ ನಮಗೆ ಕೂಡ ಒಂದು ಎಂಕರೇಜ್ ಮಾಡಿದಾಗೆ ಫೀಲ್ ಆಗುತ್ತೆ ಅಲ್ವಾ. ಎಂಕರೇಜ್ ಮಾಡಿದರೆ, ನೀವು ಅಪ್ರಿಷಿಯೇಟ್ ಮಾಡಿದರೆ ಅಷ್ಟೇ ಅಲ್ವಾ, ಬೇರೆಯವರಿಗೆ ಮುಂದೆ ಇರುವವರಿಗೆ ಕೂಡ ಫೀಲ್ ಆಗೋದು, ಓಕೆ ನನಗೆ ಅಪ್ರಿಸಿಯೇಷನ್ ಸಿಗುತ್ತೆ, ನಾನು ಮಾಡಬೇಕು ಅಂತೇಳಿ ಒಂದು ಹುಮ್ಮಸ್ಸು ಬರುತ್ತೆ ಅಲ್ವಾ. ಸೊ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಮುಂದೆ ಮಾಡೋ ವ್ಲಾಗ್ಸ್ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಂತಿ ಆಯಿತು ವಿಡಿಯೋ ಕೂಡ. ಓಕೆ, ಬಾಯ್ ಬಾಯ್.